ಒಂದು ಒಳ್ಳೆಯ ಬಾಂಧವ್ಯ ಸಂಪರ್ಕವನ್ನ ಹಲವಾರು ವರ್ಷಗಳಿಂದ ಅವರ ತಂದೆಯ ಕಾಲದಿಂದ ಇವತ್ತಿನವರೆಗೆ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಡ್ಡಾಡಿಯಾಗಿ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಅವರದೇ ಆದಂತಹ ಒಂದು ಚಿಂತನೆಯನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಮಚಿತವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಜೊತೆ ಲವಲವಿಕೆಯಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾನು ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥ ದೃಢ ಸಂಕಲ್ಪವನ್ನು ತೊಡಿರ್ತಕ್ಕಂಥ ಈ ನಿಮ್ಮೆಲ್ಲರನ್ನು ಕುರಿತು ಮಾತನಾಡುವಂತ ದೊಡ್ಡಗೌಡರು ನರಿಗಳವರೇ, ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಪಕ್ಷದ ನಾಯಕರು, ಕಾರ್ಯಕರ್ತರು, ಮುಖಂಡರೇ, ಅದಕ್ಕಿಂತ ಮಿಗಿಲಾಗಿ ಇವತ್ತು ನಾವು ನೀವೆಲ್ಲರೂ ಮೂಕಸಿದ್ದೇಶ್ವರನ ಪ್ರಾರ್ಥನೆಯನ್ನ ಸಲ್ಲಿಸಕ್ಕೋಸ್ಕರ ಇವತ್ತು ವಿಶೇಷವಾದಂತ ಒಂದು ದಿನ ತಾವೆಲ್ಲರೂ ಸುತ್ತಮುತ್ತ ಗ್ರಾಮಗಳಿಂದ ಈ ಗ್ರಾಮದಿಂದ ತಾವೇನು ಆಗಮಿಸಿದ್ದೀರಿ. ಇವತ್ತು ನಿಮ್ಮ ಭೇಟಿ ಅತ್ಯಂತ ಅನಿರೀಕ್ಷಿತವಾದಂತ ಭೇಟಿ. ನನಗೆ ಇವತ್ತು ಅತಿವೃಷ್ಟಿಯ ಹಿನ್ನೆಲೆಯಲ್ಲಿ ನಾನೇನು ಭೇಟಿ ಕೊಡ್ತಾ ಇದ್ದೇನೆ, ಕಲಬುರಗಿ ಜಿಲ್ಲೆಗೆ, ನಾಳೆ ಬೀದರ್ ಜಿಲ್ಲೆಗೆ ಹೋಗ್ತಾ ಇದ್ದೇನೆ. ಗಾಡಿನಲ್ಲಿ ಬರ್ತಾ ದೊಡ್ಡಗೌಡರು ಇವತ್ತು ಬಹಳ ವಿಶೇಷವಾದಂತ ದಿನ, ಮೂಕಸಿದ್ದೇಶ್ವರನ ದೇವಾಲಯಕ್ಕೆ ಹೋಗಿ ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ರೈತರು ಈ ವರ್ಷ 3 ಬೆಳೆಯನ್ನ ಹಾಕಿದ್ರು. 3 ಬೆಳೆ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು. ಹಾನಿಯಾದಂತ ಕೃಷಿ ಪ್ರದೇಶಗಳಿಗೆ, ಜಮೀನುಗಳಿಗೆ, ಹೊಲಗದ್ದೆಗಳಿಗೆ ಈಗ ತಾನೇ ನಾವು ಬರ್ತಾ ಅಫ್ಜಲ್ಪುರನು ಕೂಡ ದಾಟ್ಕೊಂಡು ಬಂದಿದ್ದೇವೆ. ಹಲವಾರು ಕಡೆ ಹೋದಂತ ಸಂದರ್ಭದಲ್ಲಿ ತೊಗರಿ ಇರ್ಬೋದು, ಹಸಿ ಇರ್ಬೋದು, ಈ ರೀತಿ ನಮಗೆ ಸಾಕಷ್ಟು ಬೆಳೆಗಳು ಇವತ್ತು ಈ ವರ್ಷ ಏನು ರೈತರು ಕಷ್ಟಜೀವಿಗಳು ಇವತ್ತು ಕಷ್ಟಪಟ್ಟು ಬೆಳೆಯನ್ನ ಏನು ಬೆಳೀತಕ್ಕಂಥದಕ್ಕೆ ಸಾಕಷ್ಟು ಅವರ ಸಮಯವನ್ನ ಅವ್ರ ಜೀವನನೇ ಮೂಡಿಬಿಟ್ಟಿದ್ರು. ಆದ್ರೆ ಕಳೆದ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಇವತ್ತು ವರ್ಣನ ಒಂದು ಆರ್ಭಟಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಏನು ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಂದಿರತಕ್ಕಂಥದ್ದು ಸರ್ಕಾರಗಳು ಇವತ್ತು ಯಾವುದೇ ರೀತಿ ರೈತರ ಪರವಾಗಿ ಸ್ಪಂದನೆಯನ್ನ ಕೊಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಕಿವಿಯನ್ನ ಇರ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ನಮ್ಮ ರೈತರಿಗೆ ಪ್ರತಿ ಎಕರೆಗೂ 25,000 ಪರಿಹಾರವನ್ನ ಕೊಡಿಸ್ತಕ್ಕಂಥದಕ್ಕೆ ನಾಳೆ ದಿನ ಪತ್ರಿಕಾಗೋಷ್ಠಿಯನ್ನು ಕೂಡ ಕಲಬುರಗಿ ಜಿಲ್ಲೆಯ ಕೇಂದ್ರ ತಾಲೂಕಿನಲ್ಲಿ ಇವತ್ತೇನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ಯಾರು ಕೂಡ ದುಡ್ಡು ಕಟ್ಟತಕ್ಕಂಥದ್ದು ಬೇಡ. ದೊಡ್ಡ